ತುಮಕೂರಿನ ಆಸ್ಪತ್ರೆಗೆ ಸಚಿವ ಶಿವರಾಜ ತಂಗಡಗಿ ಅಡ್ಮಿಟ್. ಎದೆನೋವು ಹಿನ್ನೆಲೆ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲು. ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಸಚಿವರು. ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರುವ ಸಚಿವ ಶಿವರಾಜ ತಂಗಡಗಿ ಅವರಿಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಬಳಿಕ ಡಿಸ್ಚಾರ್ಜ್ ಆಗಿದ್ರು. ಕೊಪ್ಪಳದಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾ ಇದ್ದ ವೇಳೆ ಮಾರ್ಗ ಮಧ್ಯೆ ಸಚಿವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಕೂಡಲೇ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಾಗಿದ್ರು. ಸಚಿವರಿಗೆ ಎಕೋ, ಇಸಿಜಿ, ಬ್ಲಡ್ ಟೆಸ್ಟ್ ಹಾಗೂ ಹೃದಯ ಸಂಬಂಧಿ ಟೆಸ್ಟ್ ಮಾಡಿದ ವೈದ್ಯರು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ ಎಂದು ತಿಳಿಸಿದ್ದು, ಗ್ಯಾಸ್ಟ್ರಿಕ್ಗೆ ವೈದ್ಯರು ಚಿಕಿತ್ಸೆಯನ್ನ ನೀಡಿದ್ದಾರೆ. ಸದ್ಯ ಸಚಿವ ಶಿವರಾಜ ತಂಗಡಗಿ ಅವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ವೈದ್ಯರು ಖಚಿತಪಡಿಸಿದ ಬೆನ್ನಲ್ಲೇ ಸಚಿವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬೆಂಗಳೂರಿಗೆ ತೆರಳಿದ್ರು. ಇಲ್ಲಿ ಬಂದು ಇಸಿಜಿ, ಎಕೋಕಾರ್ಡಿಯೋಗ್ರಾಮ್ ಟೆಸ್ಟ್ ಅದೆಲ್ಲ ಮಾಡಿ ನೋಡಿದ್ಮೇಲೆ ಅದು ನೋವು ಹಾರ್ಟ್ ರಿಲೇಟೆಡ್ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಅವರು ನೋವು ಸಹ ಕಡಿಮೆ ಆದಮೇಲೆ ಇವಾಗ ಆರಾಮಿದ್ದಾರೆ. ಸೊ ಅವರು ಮತ್ತೆ ಅವ್ರ ಪ್ರಯಾಣ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಸೊ ಹೃದಯ ಸಂಬಂಧಿ ಸಮಸ್ಯೆಗಳು ಏನು ಇಲ್ಲ ಅವ್ರಿಗೆ. ಸೊ ಈಸ್ ಕಂಫರ್ಟಬಲ್, ಏನು ತೊಂದರೆ ಏನಿಲ್ಲ. ಯಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ? ಸೊ ನೋವಿಗೆ ಏನು ಬಂದಾಗ ಫಸ್ಟ್ ನಾವು ನೋಡೋದು ಹಾರ್ಟ್ ರಿಲೇಟೆಡ್ ಏನಾದ್ರು ನೋವಿದೆಯಾ ಅಂತ. ಇಸಿಜಿ ಮಾಡ್ತೀವಿ, ಬೇಸಿಕ್ ಇಸಿಜಿ ನಾರ್ಮಲ್ ಇತ್ತು. ಎಕೋಕಾರ್ಡಿಯೋಗ್ರಾಮ್ ಮಾಡಿದ್ವಿ, ಅದು ನಾರ್ಮಲ್ ಇತ್ತು. ಸೊ ಬ್ಲಡ್ ಟೆಸ್ಟ್ನು ಎಲ್ಲ ಕೆಲವು ತೊಗೊಂಡಿದ್ದೀವಿ. ಸೊ ಅದೆಲ್ಲ ನಾರ್ಮಲ್ ಬರುತ್ತೆ ಅಂತ ಅಂದ್ಕೊಂಡು ಅವ್ರನ್ನ ಈಗ ಮತ್ತೆ ಬ್ಯಾಂಗ್ಳೂರ್ಗೆ ಹೊರಟಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಶಿವರಾಜ ತಂಗಡಗಿ, ಇವತ್ತು ಕಾರ್ಯಕ್ರಮ ಇತ್ತು, ಹೀಗಾಗಿ ಲೇಟ್ ಆಗಿ ಊಟ ಮಾಡಿದೆ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಾಗಿ ಶಿರಾ ಬಳಿ ಬಂದಾಗ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿದೆ. ಅವರು ಬೇಗ ಸಿದ್ಧಗಂಗಾ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದ್ದು, ಇಲ್ಲಿ ಬಂದು ಅಡ್ಮಿಟ್ ಆದೆ. ಇಲ್ಲಿ ಡಾಕ್ಟರ್ ಶರತ್ ಅವರು ಚಿಕಿತ್ಸೆಯನ್ನ ನೀಡಿದ್ದಾರೆ. ನನಗೆ ಯಾವುದೇ ತೊಂದರೆಯಾಗಿಲ್ಲ, ಆರಾಮಾಗಿದ್ದೀನಿ, ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ನನಗೆ ಒಂದು ಶಿರಾದ ಹತ್ರ ಎದೆ ನೋವಾಯಿತು. ಅದು ಯಾಕಾಯಿತು ಅಂತ ನನಗೂ ಕಂಟಿನ್ಯೂ ನನಗೆ ಎಂದೂ ಆಗಿದ್ದಿಲ್ಲ ಆ ಫೀಲು. ಅದೇ ಭಾಳ ನೋವಾಯಿತು. ನಾನು ಡಾಕ್ಟ್ರಿಗೆ ಮಾತಾಡಿದೆ, ಆಚೆ ಜಯರಂಗನಾಥ್ ಅಂತ ನನ್ನ ಫ್ಯಾಮಿಲಿ ಡಾಕ್ಟ್ರು. ಅವ್ರಿಗೆ ಮಾತಾಡಿದೆ, ಟ್ರಾಫಿಕ್ ಜಾಮ್ ಇದೆ, ಬೇಡ ರಿಸ್ಕ್ ಮಾಡೋದು ಬೇಡ, ನೀವು ಟ್ರಾಫಿಕ್ ಜಾಮ್ ಆಗಿದೆ, ನಾನು ಆ ಕಡೆಯಿಂದನೂ ಬರ್ತಾ ಇದ್ದೀನಿ, ಟ್ರಾಫಿಕ್ ಜಾಮ್ ಇದೆ, ಸೀದಾ ನೀವು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಮಾತಾಡ್ತೀನಿ, ಚೆಕ್ ಮಾಡಿಸೋದು. ಬಂದೆ, ಚೆಕ್ ಮಾಡಿಸಿದೆ. ಏನು ಈಗ ಇಸಿಜಿ ಮಾಡಿದರು, ಈಕೋ ಮಾಡಿದರು, ಯಾವುದೂ ಏನೂ ತೊಂದರೆ ಇಲ್ಲ ಅಂತ. ಅವ್ರು ತೊಂದರೆ ಇಲ್ಲ ಅಂದಮೇಲೆ ನಾನು ಹೊರಟಿದ್ದೀನಿ. ದಯಮಾಡಿ ನನ್ನ ಕ್ಷೇತ್ರ ಜನರು, ನನ್ನ ಸ್ನೇಹಿತರಿಗೆ ಏನೋ ನೀವು ಟಿ ವಿ ಒಳಗೆ ಕೆಳಗಡೆ ಬ್ರೇಕಿಂಗ್ ನ್ಯೂಸ್ ಏನಾಗಕತ್ತೀರಿ, ಅಂಥ ಸಮಸ್ಯೆ ನನಗೇನಾಗಿಲ್ಲ. ನಾನಿನ್ನೂ ಆರಾಮಿದ್ದೀನಿ, ತೊಂದರೆ ಇಲ್ಲ. ಡಾಕ್ಟ್ರ ಸಲಹೆ ತಗೊಂಡು ನಾನು ಹೊರಟಿದ್ದೀನಿ, ತೊಂದರೆ ಇಲ್ಲ. ಬೆಂಗಳೂರು ನಾನು ಊರಲ್ಲಿದ್ದೆ. ಇವತ್ತು ಕಂಟಿನ್ಯೂಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಯಕ್ರಮ ಇದ್ದವು. ಸ್ವಲ್ಪ ಲೇಟಾಗಿ ಊಟ ಮಾಡಿದೆ. ನಾನು ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಆಗಿದೆ. ಎಸಿಡಿಟಿ ಟ್ಯಾಬ್ಲೆಟ್ ತೊಗೊಂಡೆ. ಓಕೆ, ನನಗೇನು ತೊಂದರೆ ಇಲ್ಲ, ಆರಾಮಿದ್ದೀನಿ, ಯಾವುದೂ ತೊಂದರೆ ಇಲ್ಲ. ಇನ್ನು ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಸಚಿವರು ದಾಖಲಾಗಿದ್ದು, ಕೆಲಕಾಲ ಆತಂಕ ಮನೆ ಮಾಡಿತ್ತು. ಇದೀಗ ಯಾವುದೇ ಸಮಸ್ಯೆ ಇಲ್ಲದ ಬೆನ್ನಲ್ಲೇ ಸಚಿವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತೆರಳಿದ್ದು, ಸಚಿವರ ಬೆಂಬಲಿಗರ ಆತಂಕ ದೂರವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.